ಯಪ್ಪ ನೀವು ಲಾಫಿಂಗ್ ಬುದ್ಧ ಅಂದ್ರೆ ನಗು. ಈ ಚಿತ್ರದ ಟೈಟಲ್ಲೇ ನಗು ಹೊತ್ತಿದೆ. ಕಾಮಿಡಿ ಜಾನರ್ನ ವಿಶೇಷತೆ ಏನು? ನಾನು ಎಲ್ಲಾ ಕಡೆ ಇದನ್ನೇ ಹೇಳ್ಕೊಂಡ್ ಬರ್ತಾ ಇದೀನಿ. ಅಂದ್ರೆ ಕಾಮಿಡಿ ಜಾನ್ರನ ಕ್ರ್ಯಾಕ್ ಮಾಡೋದು ವಿಪರೀತ ಕಷ್ಟ. ಯಾಕಂದ್ರೆ ಕೆಲವೊಂದು ವಾಟ್ಸ್ಆಪ್ ಜೋಕ್ಸ್ ಇರತ್ತಲ್ಲ, ಅದನ್ನ ಸೇರಿ ಒಂದ್ ಎಷ್ಟೊಂದ್ ಬರ್ತಾ ಇದಾವ ಆತರ ಸಿನಿಮಾಗಳು. ಹಂಗಲ್ಲ, ಅಂದ್ರೆ ಅದಕ್ಕೆ ಒಂದ್ ಅರ್ಥ ಇರ್ಬೇಕು. ಸಿಚುವೇಶನಲ್ ಕಾಮಿಡಿ ಅಂತಾರೆ, ಅವ್ರ ನಡವಳಿಕೆಯಿಂದ ಹುಟ್ ಬರೋ ಕಾಮಿಡಿ. ಆ ರೀತಿನಲ್ಲಿ ನನ್ಗೆ ಅನ್ಸುದು ಲಾಫಿಂಗ್ ಬುದ್ಧನಲ್ಲಿ ತುಂಬಾ ಸಿಚುವೇಶನಲ್ ಕಾಮಿಡಿ. ನಿಮ್ದು ಮತ್ತೆ ಒಂದು ಕಿಚನ್ ಸೀನ್ ಅಲ್ಲಿ ಆಗತ್ತಲ್ಲ, ಅದು ನಿಮ್ದು ಸುಂದರ ಅಂಕಲ್ ಮತ್ತೆ ದಿಗಂತ್ ಮಾಡೋ ಕಿರಿಕಿರಿಗಳಿಂದನು ಎಲ್ಲ ಪಾತ್ರಗಳು ಮಾಡೋ ಬಿಹೇವಿಯರ್ಸ್ ಇಂದ ಐ ಥಿಂಕ್ ಈ ಕಾಮಿಡಿ ವರ್ಕ್ ಆಗಿದೆ. ಯಾವುದೇ ಪಂಚ್ ಲೈನ್ ಆಗ್ಲಿ ಅಥವಾ ಜೋಕ್ಸ್ ಆಗ್ಲಿ ಅದಕ್ಕಂತ ಸಪರೇಟ್ ಟ್ರ್ಯಾಕ್ ಇಲ್ಲ. ಕಾಮಿಡಿಗೆ ಅಂತ ಸಪರೇಟ್ ಟ್ರ್ಯಾಕ್ ಇಲ್ಲ ಇಡೀ ಸಿನಿಮಾದಲ್ಲಿ. ಯಾಕಂದ್ರೆ ಎಲ್ಲಾ ಪಾತ್ರಗಳು ಹಾಸ್ಯಮಯವಾಗಿರೋದು. ಮತ್ತೆ ಆ ಕಾಮಿಡಿ ಜಾನ್ರ ಮೂಲಕ ಒಂದು ಕಥೆನ ಹೇಳಕ್ ಹೊರಟಿದಾರಲ್ಲ, ಸುಮ್ನೆ ನಗ್ಸ್ಬಿಡೋದಕ್ಕಲ್ವಾ. ಏನೋ ಹೇಳ್ತಾ ಏನೋ ಮೆಸೇಜ್ ಇದೆ, ಆದ್ರೆ ಮೆಸೇಜ್ ಅಂತ ಹೇಳ್ದೆ ಮೆಸೇಜ್ ಕೊಡ್ತಾ ಇದಾರೆ. ಐ ಥಿಂಕ್ ಗ್ರೇಟರ್ ಚಾಲೆಂಜ್. ನೀವು ಕ್ಲಾಪ್ ಮಾಡ್ಬೇಕು ಇವಾಗ. ಎಂತ ಅದ್ಭುತ ಹೇಳಿದ್ರು. ಪ್ರಶ್ನೆ ಎಲ್ಲಾ ಪ್ರಶ್ನೆಗೂ ಎಂಡಿಂಗ್ ಪಂಚ್ ನಂದೇ ಆಗಿರೋದ್ರಿಂದ ಪ್ರಶ್ನೆ ಯಾರಿಗೆ ಅಂತ ಗೊತ್ತಾಗ್ತಿಲ್ಲ. ರೀಚ್ ಮಾಡ್ಬೇಕು ಸತ್ಯ, ಅದಕ್ಕೆ ರೀಚ್ ಮಾಡಿದ್ರೆ. ಕನ್ನಡದಲ್ಲಿ ಕಾಮಿಡಿ ಸಿನಿಮಾಗಳು ಕಡಿಮೆ ಆಗುತ್ತಿರುವ ಈ ಸಂದರ್ಭದಲ್ಲಿ ಈ ಚಿತ್ರದ ಬಗ್ಗೆ ಎಷ್ಟು ಭರವಸೆ ಇದೆ? ಕಾಮಿಡಿ ಚಿತ್ರಗಳು ಕಡಿಮೆ ಆಗ್ತಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಮೈನ್ ಸ್ಟ್ರೀಮ್ ಬರ್ತಿಲ್ಲ ಅಂತ ಅನಿಸ್ತು. ಸುಮಾರಷ್ಟು ಬಂದಿದೆ ಕಾಮಿಡಿ ಸಿನಿಮಾಗಳು, ಬರ್ತಿಲ್ಲ ಅಂತೇನಿಲ್ಲ. ಆದ್ರೆ ಅದ್ರ ಉದ್ದೇಶ, ಅವ್ರು ಏನ್ ಉದ್ದೇಶ ಇಟ್ಕೊಂಡು ಮಾಡ್ತಿದಾರೆ ಅದು ಕಂಪ್ಲೀಟ್ ಆಗಿ ಆಡಿಯನ್ಸ್ ಕನ್ವರ್ಟ್ ಆಗ್ತಿಲ್ಲ. ಆಸ್ ಎ ಟಿಕೆಟ್ ಕನ್ವರ್ಟ್ ಆಗ್ತಿಲ್ಲ, ಆಡಿಯನ್ಸ್ ಥಿಯೇಟರ್ ಬರ್ತಿಲ್ಲ. ಈ ತರದ್ ಸಮಸ್ಯೆಗಳಿದೆ. ಬಿಟ್ರೆ ಕಾಮಿಡಿ ಸಿನಿಮಾ ಬರ್ತಿದೆ. ಬಟ್ ಈ ಜಾನರ್ಗೂ ರೆಗ್ಯುಲರ್ ಕಾಮಿಡಿ ಸಿನಿಮಾಗೂ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ಅಂದ್ರೆ ವೆರಿ ಲಾಂಗ್ ಬ್ಯಾಕ್ ಶಶಿಕುಮಾರ್ ಅವರು ಇಬ್ಬರ ಹೆಂಡಿರ ಮುದ್ದಿನ ಪೊಲೀಸನ ಗಂಡ, ಈ ತರದ ಸಿನಿಮಾಗಳು ಶಶಿಕುಮಾರ್ ಸರ್ ಇದ್ದಾಗ ಆ ಟೈಮಲ್ಲಿ ಮಾತ್ರ ಬರ್ತಿದ್ದಂತ ಅದೊಂದು ಕಾಮಿಡಿ ಫಿಲಮ್. ಅದಾದ್ಮೇಲೆ ಯಾರು ಆ ಜಾನರ್ನ ಟಚ್ ಮಾಡ್ಲಿಲ್ಲ. ಸೊ ಆ ಜಾನರ್ನ ವಾಪಸ್ ತರುವಂತ ಒಂದು ಪ್ರಯತ್ನ ವಿತ್ ಅ ಗುಡ್ ಮೆಸೇಜ್. ಸೊ ಕಾಮಿಡಿ ಸಿನಿಮಾ ಇದೆ, ಬರ್ತಿದ್ದಾರೆ ಪಾಪ ಎಲ್ರು. ಅಂಡ್ ನಮ್ದು ಚೆನ್ನಾಗಾಗತ್ತೆ ಅನ್ನೋ ಹೋಪ್ ಇದೆ ನನಗೆ. ಬನ್ನಿ ಆಯ್ತಾ, 30ಕ್ಕೆ ಆಯ್ತಾ, ಪ್ಲೀಸ್ ಆಯ್ತಾ. ಯಪ್. ಅಲ್ಲ, ನಾನು ಅಲ್ಲಿಂದ ನಿಮ್ಗೆ ಈ ಕಡೆ ನಾನು ಕ್ವಶನ್ ಓದಿ ಅದನ್ನ ನೀಟಾಗಿ ಫ್ರೇಮ್ ಮಾಡಿ ಹೇಳ್ತಾ ಇದೀನಿ. ಅಷ್ಟು ಟೈಮ್ ಕೊಡಲ್ಲ. ನಾನು ಏನ್ ಮಾಡ್ಲಿ ಕೇಳಿ. ಇಲ್ಲಿ ನಾನು ಅಲ್ಲಿಂದ ಇಲ್ಲಿವರೆಗೂ ಅದನ್ನ ಹೇಳ್ದೆ, ನೀವು ಥ್ಯಾಂಕ್ಸ್ ಆದ್ರೂ ಹೇಳಿದ್ರ ನನ್ಗೆ ಗೊತ್ತಾಗ್ಲಿಲ್ಲ. ಅದೇ ಇರೋದು ಈ ಕಥೆನಲ್ಲಿ ಆಯ್ತಾ. ಅಂದ್ರೆ ಹೆಂಡತಿನ ಗಮನಿಸಲ್ಲ ಆಯ್ತಾ ಗಂಡ, ಅವಾಗ ಏನೇನಾಗತ್ತೆ, ಸ್ಟ್ರೆಸ್, ಬರ್ನ್ಔಟ್ ಎಲ್ಲ ಇದೆ ಈ ಸಿನಿಮಾದಲ್ಲಿ ಆಯ್ತಾ. ಎಂಥ ಅನ್ಯಾಯ. ಥ್ಯಾಂಕ್ ಯು. ಅದೇ ಇಲ್ಲಿ ಎಳೆದಿದ್ದಕ್ಕೆ ಥ್ಯಾಂಕ್ ಯು. ರಿಷಬ್ ಶೆಟ್ಟಿ ನಿರ್ಮಾಣ ನಿಮ್ಮ ಚಿತ್ರದ ಬಗ್ಗೆ ನಿರೀಕ್ಷೆ ಹೆಚ್ಚಿಸಿದೆ. ಲಾಫಿಂಗ್ ಬುದ್ಧ ಚಿತ್ರದ ಸಂಪೂರ್ಣ ಪ್ರಯಾಣ ಹೇಗಿತ್ತು? ಮತ್ತೆ ಹೇಳಿ. ರಿಷಬ್ ಶೆಟ್ಟಿ ನಿರ್ಮಾಣದ ನಿಮ್ಮ ಈ ಚಿತ್ರದ ಬಗ್ಗೆ ನಿರೀಕ್ಷೆ ಹೆಚ್ಚಿದೆ. ಸೊ ಲಾಫಿಂಗ್ ಬುದ್ಧ ಚಿತ್ರದ ಸಂಪೂರ್ಣ ಪ್ರಯಾಣ ಹೇಗಿತ್ತು? ನಂಗೆ ಅನ್ಸದ್ ಏನ್ ಗೊತ್ತಾ, ರಿಷಬ್ ಶೆಟ್ಟಿ ಅವರು ಆಯ್ಕೆ ಮಾಡ್ಕೊಳ್ಳೋ ಕಥೆಗಳಾಗ್ಲಿ, ಬರೀ ಅವ್ರು ಪ್ರೊಡ್ಯೂಸ್ ಮಾಡೋದು ಅಥವಾ ಬರೀ ಅವ್ರು ಆಕ್ಟ್ ಮಾಡಿರೋದು ಅಂತಲ್ಲ, ಈವನ್ ಬರೀ ಡೈರೆಕ್ಟ್ ಮಾಡಿರೋದು ಅಂತಲ್ಲ, ಬೆಲ್ ಬಾಟಮು ತಗೊಳ್ಳಿ, ಒಟ್ನಲ್ಲಿ ಅವ್ರು ಭಾಗಿಯಾಗೋ ಎಲ್ಲಾ ಸಿನಿಮಾಗಳಲ್ಲಿ ನನ್ಗೆ ಅನ್ಸದ್ ಏನಂದ್ರೆ ಏನೋ ಒಂದು ಹೊಸ್ತನ ಇರತ್ತೆ. ಹೀರೋ ಅಂದ್ರೆ ಹಿಂಗಿರ್ಬೇಕು ಅನ್ನೋದನ್ನ ಅವ್ರು ಬ್ರೇಕ್ ಮಾಡಿದ್ದಾರೆ. ಮತ್ತೆ ಹೀರೋಯಿನ್ ಅಂದ್ರೆ ಹಿಂಗಿರ್ಬೇಕು ಅನ್ನೋದನ್ನು ನೀವು ಸಪ್ತಮಿನಾದ್ರೂ ನೋಡಿ, ಹರಿಪ್ರಿಯನಾದ್ರೂ ನೋಡಿ, ತುಂಬಾ ಸಹಜವಾಗಿರೋ ಜೊತೆ ಕೆಲಸ ಮಾಡ್ತಾರೆ. ಅಂದ್ರೆ ತೋರಿಸ್ತಾರೆ. ಮತ್ತೆ ಮಾಡೋ ಕತೆಗಳನ್ನು, ಸಿಂಪಲ್ ಕತೆಗಳನ್ನ ನಮ್ಗೆ ಕಾಣಿಸೋದೇ ಇಲ್ಲ ಕೆಲವೊಂದು, ಅಂತದನ್ನ ಬಂದು ಸಿನಿಮಾ ಮೂಲಕ ನಮ್ಗೆ ಕ್ಯಾಮ್ರಾ ಮೂಲಕ ತೋರಿಸ್ಕೊಡ್ತಾ ಇದಾರೆ. ನನ್ಗೆ ಅದೇ ಖುಷಿ ಆಗಿದ್ ಲಾಫಿಂಗ್ ಬುದ್ಧ ಬಗ್ಗೆನು. ಯಾಕೆಂದ್ರೆ ಎಷ್ಟು
ಎಷ್ಟು ಸ್ಟೀರಿಯೋಟೈಪ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಅಲ್ವಾ. ಈ ಪೊಲೀಸ್ರನ್ನ ನೋಡೋ ರೀತಿ ಆಗ್ಬೋದು, ಅಥವಾ ಗಂಡಸ್ರಿಗೆ ನಾವು ಬಾಡಿ ಇಮೇಜ್ ಅಂದ್ರೆ ಫಸ್ಟ್ ನಮಗೆ ತಲೆ ಬರೋದು ಹುಡುಗಿರೆ, ಆದ್ರೆ ಒಬ್ಬ ಪುರುಷನ್ಗೂ ಆಗೋ ಬಾಡಿ ಇಮೇಜ್ ಸ್ಟ್ರಗಲ್ಸ್ ಇರ್ಬೋದು, ಅಥವಾ ಪೊಲೀಸ್ಗಾಗೋ ಯಾಕೆ ಅವ್ನ್ ದಪ್ಪ ಇದ್ದಾನೆ, ಅವ್ನ್ ಕಷ್ಟಗಳು ಏನು ಅಂತ ನಾವ್ ಯಾವತ್ತೂ ಯೋಚನೆ ಮಾಡಲ್ಲ. ಅದನ್ನ ತೋರ್ಸ್ಕೊಡತ್ತೆ. ಆಮೇಲೆ ಮನೆಯಲ್ಲಿ ಮದ್ವೆ ಆದ್ಮೇಲೆ ಗಂಡ ಹೆಂಡತಿಗೂ ಅದು ಸ್ವಲ್ಪ ಕ್ಯಾಶುಯಲ್ ಆಗಿ ತಗೊಳಕ್ ಶುರು ಮಾಡ್ಬಿಡ್ತೀವಲ್ಲ, ಆ ಸಡ್ಡೆ ಸ್ಟಾರ್ಟ್ ಆದಾಗ ಅವ್ರ ರಿಲೇಶನ್ಶಿಪ್ಗೆ ಏನಾಗತ್ತೆ, ಅಥವಾ ಮನೆಯಲ್ಲೇ ಇರೋ ಹೆಂಡತಿಗೆ ಏನಾಗತ್ತೆ, ಎಲ್ಲದನ್ನು ತಂದು ಕೊಟ್ಟಿದ್ದಾರೆ. ಮತ್ತೆ ಮಾವನ್ ಜೊತೆ ರಿಲೇಶನ್ಶಿಪ್ ಹೆಂಗಿರುತ್ತೆ, ಮಾವ ಅಳಿಯನ್ ರಿಲೇಶನ್ಶಿಪ್ ಹೆಂಗಿರುತ್ತೆ, ಆತರ ಎಷ್ಟೊಂದು ಆಂಗಲ್ಗಳನ್ನ ತಂದು ಯಾವ್ದನ್ನು ತುರುಕ್ದಂಗ್ ಇಲ್ದೆ ಒಂದ್ ಕಥೆಯನ್ನ ಸೃಷ್ಟಿಸಿದ್ದಾರೆ. ಸೊ ಆ ಒಂದು ಇದಕ್ಕೆ ಫಸ್ಟ್ ಆಫ್ ಆಲ್ ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ಅಂದ ತಕ್ಷಣ ನನ್ಗೆ ಅನ್ಸೋದು ಏನಂದ್ರೆ ಜನ ಓಹೋ ಏನೋ ಒಂದು ಇರತ್ತೆ ಇದ್ರಲ್ಲಿ ಅಂತ ಬರ್ತಾರೆ. ಇನ್ನೊಂದು ಲಾಫಿಂಗ್ ಬುದ್ಧ ಕತೆ ಅದ್ಭುತವಾಗಿ ಬರ್ದಿದ್ದಾರೆ ಭರತ್ ಅವರು. ಮತ್ತೆ ಅವ್ರ ಕ್ಲಾರಿಟಿ, ಅವ್ರ ಸೆನ್ಸಿಟಿವಿಟೀಸ್ ತುಂಬಾ ಶಾರ್ಪ್ ಆಗಿದೆ. ಆ ಒಂದು ಕಾರಣಕ್ಕೆ ನೀವು ಈ ಸಿನಿಮಾನ ನಿರೀಕ್ಷೆ ಮಾಡೋದ್ರಲ್ಲಿ ತುಂಬಾ ಅರ್ಥ ಇದೆ. ನೋಡಿದ್ರೆ ತುಂಬಾ ಖುಷಿನೂ ಪಡ್ತೀರಾ ಅಂತ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಆಗಿತ್ತು? ಎರಡನೇ ಕ್ವಶನ್ ಅದ್ ಹೇಳಲೇ ಅಲ್ವಾ, ಸಾರಿ. ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು, ನಾನು ತುಂಬಾ ಮಜಾ ಮಾಡಿದೆ. ಪ್ರಮೋದ್ ಅವ್ರ ಬಗ್ಗೆ ಪ್ರಮೋಷನ್ ಮಾಡ್ತೀನಿ ನಾನು. ಏನಂದ್ರೆ ಸೊ ಏನಂದ್ರೆ ಪ್ರಮೋದ್ ಅವರು, ಅವ್ರನ್ನ ನೋಡಿದ್ರೆ ತುಂಬಾ ಇದು ಮೀಟ್ ಮಾಡಿದ್ರೇನೆ ಗೊತ್ತಾಗೋದು ಅವ್ರ ಇಷ್ಟು ಜಾಲಿ ಮನುಷ್ಯ ಅಂತ. ಇಷ್ಟೊಂದು ನಗದ್ ಯಾವ್ದಾದ್ರು ನೀವ್ ಅವ್ರ ಇಂಟರ್ವ್ಯೂ ನೋಡಿದ್ರೆ ಅವ್ರ ನಗದ್ ಕಂಡಿರ್ತೀರಾ, ಯಾವ್ದೋ ಸಿನಿಮಾ ನೋಡಿದ್ರೆ ಗ್ಯಾರಂಟಿ ಅವ್ರು ಇಷ್ಟೊಂದು ನಗ್ತಾರೆ ಅಂತಾನೆ ಇಷ್ಟೊಂದು ಹಲ್ಲಿರೋದೇ ಗೊತ್ತಿರಲ್ಲ ಆಯ್ತಾ ನಮ್ಗೆ. ಸೊ ಅಷ್ಟು ಜೊವಿಯಲ್ ಮನುಷ್ಯನ್ ಜೊತೆ ನನ್ಗೆ ಕೆಲಸ ಮಾಡಿದ್ರ ಬಗ್ಗೆ, ಮತ್ತೆ ಒಂದ್ ವಾತಾವರಣನ ಎಷ್ಟು ಲವಲವಿಕೆಯಿಂದ ಖುಷಿಯಿಂದ ಇಟ್ಟಿರೋರು. ನಂಗೆ ಸಿನಿಮಾದ ಅನ್ಸೋದ್ ಏನಂದ್ರೆ ಶೂಟಿಂಗ್ ಟೈಮ್ ತುಂಬಾ ಕಡಿಮೆ ಇರುತ್ತೆ, ಬಟ್ ಅದ್ರ ಪ್ರಾಸೆಸ್ ಆ ಒಂದ್ ಟೈಮಲ್ಲಿ ಫ್ರಸ್ಟ್ರೇಟ್ ಆಗೋದು ಈಸಿ ಅನ್ಸುತ್ತೆ. ಬಟ್ ನೀವು ಆ ಇಡೀ ವಾತಾವರಣನ, ಇಡೀ ತಂಡದ್ದು ಹಂಗೆ ಇತ್ತು, ಒಂಥರ ಮೂಡು ಎಷ್ಟು ಚೇರ್ಫುಲ್ ಆಗಿ ಇಟ್ಟಿದ್ರಿ. ನಂಗಂತೂ ಸಖತ್ ಖುಷಿ ಆಯ್ತು. ಅವ್ವಾ ನಾಚಿಕೆ ಆಗ್ತಾ ಇದೆ. ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ಬೇಕು. ಥ್ಯಾಂಕ್ ಯು ಫಾರ್ ದಟ್. ಲಾಫಿಂಗ್ ಬುದ್ಧ ಚಿತ್ರದಿಂದ ಪ್ರೇಕ್ಷಕರು ಏನು ನಿರೀಕ್ಷಿಸಬಹುದು? ನಗು, ನಗು, ನಗು. ಅಷ್ಟೊಂದು ಬಿದ್ದು ನಗಲ್ಲ, ಬಟ್ ಓವರ್ ಆಲ್ ಸಿನಿಮಾ ನೋಡ್ತಾ ಒಂದ್ ಸ್ಮೈಲ್ ನಿಮ್ ಮುಖದ ಮೇಲೆ ಇದ್ದೇ ಇರುತ್ತೆ. ಸಿನಿಮಾಯಿಂದ ಆಚೆ ಹೋಗ್ತಾನೂ ಆ ಸ್ಮೈಲ್ ಕಂಟಿನ್ಯೂ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಒಂದ್ ಸಣ್ಣ ರೆವಲ್ಯೂಷನ್ ಹೇಳಕ್ ಹೊರಟಿದೀವಿ. ಯೂಶಲಿ ನಮ್ದೇ ಸಿನಿಮಾ ಆಗಿರುವಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಿಲೀಸ್ ಆದ್ಮೇಲೆ ಸೂಪರ್ ಡೂಪರ್ ಹಿಟ್ ಆಯ್ತು. 150 ದಿನ 170 ದಿನ ಏನೋ ಓಡ್ತು ಸಿನಿಮಾ. ಅದಾದ್ಮೇಲೆ ಅದ್ ಸಿನಿಮಾ ಅಲ್ಲಿಗೆ ನಿಲ್ಲಿಲ್ಲ. ಅದು ಒಂದು ಸಿನಿಮಾದ ತಾಕತ್ತು. ಆ ಸಿನಿಮಾ ಥಿಯೇಟರ್ ಇಂದ ಆಚೆ ಬಂದಿರ್ಬೋದು, ಬಟ್ ಅದ್ರಲ್ಲಿ ಆಗಿರುವಂತ ರೆವಲ್ಯೂಷನ್, ಅದ್ರಲ್ಲಿ ಕೊಟ್ಟಿರುವಂತ ಮೆಸೇಜು ಇವತ್ತಿಗೆ ನನ್ ಕಣ್ ಮುಂದೆ 30ರಿಂದ 40 ಸರ್ಕಾರಿ ಶಾಲೆಗಳನ್ನ ಅದರಲ್ಲೇ ಓದಿರುವಂತ ಹುಡುಗರು ದತ್ತು ತಗೊಂಡಿದ್ದಾರೆ. ಆ ಶಾಲೆಗಳನ್ನ ಅವ್ರುಗಳೇ ಗುಂಪು ಕಟ್ಕೊಂಡು ದತ್ತು ತಗೊಂಡು ಅದನ್ನ ನಡೆಸ್ತಾ ಇದ್ದಾರೆ. ಶಾಲೆನ ಮುಚ್ಚೋಗಕ್ ಬಿಟ್ಟಿಲ್ಲ. ಆ ಮಕ್ಕಳನ್ನ ನಂಬರ್ ಆಫ್ ಸ್ಟೂಡೆಂಟ್ಸ್ ನ ಜಾಸ್ತಿ ಮಾಡ್ತಿದ್ದಾರೆ. ಸೊ ನನ್ ಕಣ್ ಮುಂದೆನೆ 30-40 ಇದೆ ಅಂದ್ರೆ ನನಗೆ ಗೊತ್ತಿಲ್ಲದೆ ಇನ್ನೂ ಸುಮಾರಷ್ಟು ಶಾಲೆಗಳಿರ್ಬೋದೇನೋ. ಸೊ ಈ ತರದೊಂದು ರೆವಲ್ಯೂಷನ್ ಒಂದ್ ಸಿನಿಮಾ ಮಾಡಕ್ ಸಾಧ್ಯ ಅಂತ ತೋರಿಸಿದ್ದು ಸರ್ಕಾರಿ. ಸೊ ಅದೇ ತರದ ಒಂದು ರೆವಲ್ಯೂಷನ್ ಅನ್ನ ಈ ಸಿನಿಮಾದಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಸಿನಿಮಾನ ನೋಡ್ಕೊಂಡು ಆಚೆ ಹೋದ ಮೇಲೆ ಸುಮಾರಷ್ಟು ಜನ, ದೊಡ್ಡ ಕಂಪನಿಗಳಿರ್ಬೋದು, ದುಡ್ಡಿರೋಂಥವ್ರು ಇರ್ಬೋದು, ಹೌದು ಸ್ಟೇಷನ್ಗೆ ನಾವು ಈ ತರದೊಂದು ವ್ಯವಸ್ಥೆ ಇರಬೇಕು ನಮ್ಮ ಎಲ್ಲಾ ಸ್ಟೇಷನ್ಗಳಲ್ಲಿ ಅಂತ ಹೇಳಿ ಅದನ್ನೇನಾದ್ರು ಒಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದ್ರೆ ಅದರಷ್ಟು ದೊಡ್ಡ ಸಕ್ಸಸ್ ಬೇರೆ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಚಪ್ಪಾಳೆ ಹೊಡಿಲ್ವಾ ನಂಗೆ? ಈ ತರ ಎಲ್ಲ ಮೂತಿ ಇಟ್ಕೊಂಡು ಚಪ್ಪಾಳೆ ಹೊಡಿ ಮೊದಲು ಸುಮ್ನೆ ಇರ್ಬೋದು. ಕತೆ ಇವ್ರದ್ದು. ಚೀಟಿ ಮುಗಿತಾನೆ ಇಲ್ಲ. ಇದೇನು ಅಕ್ಷಯ ಪಾತ್ರೆನಾ? ಪೋಸ್ಟರ್ ನಲ್ಲಿ ಗೋವರ್ಧನ ಪಾತ್ರ ಪ್ರಮೋದ್ಗೆ ಸೂಟ್ ಆಗಿದೆ. ಆ ಪಾತ್ರದ ಬಗ್ಗೆ ಹೇಳಿ. ಅಂದ್ರೆ ಪಾಪ ಇಷ್ಟು ಅಂದ್ರೆ ಪ್ರಮೋದ್ ಅವ್ರಿಗೆ ಸೂಟ್ ಆಗಿದೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಪಾಪ ಅಂದ್ರೆ ಅಷ್ಟು ದಪ್ಪ ಯಾರು ಇರಬಾರ್ದು ಅನ್ಸುತ್ತೆ. ಅಂದ್ರೆ ಎಷ್ಟು ಇರ್ಬೋದಲ್ಲ ಪಾಪ, ಅವನೇನೋ ಫುಡ್ಡಿ ಆಗಿರ್ಬೋದಪ್ಪ. ನೋಡಿ ಇವಾಗ ಮುಂಚೆ ಎಲ್ಲ ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿರ್ಲಿಲ್ಲ. ನಾನು ಉತ್ತರ ಕೊಡ್ಲಾ ಫಸ್ಟ್? ಅಲ್ಲ ಹೇಳ್ಬಿಡ್ತೀನಿ, ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿರ್ಲಿಲ್ಲ. ಈಗ ಅವ್ನು ಇರ್ಬಾರ್ದು ಅಂದ್ರೆ ಹೆಂಗೆ ಸಾಧ್ಯ? ಪಾಪ ಅವ್ನು ತಿನ್ನು ಉಣ್ಕೊಂಡ್ ಖುಷಿಯಾಗಿ ಇದ್ದಿದ್ ಮನುಷ್ಯನ ಹೆಂಗ್ ಮಾಡ್ಬಿಟ್ರಿ. ಅಂದ್ರೆ ಅದು ಅವ್ರು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಅವ್ರನ್ನ ಆ ಖಳನಾಯಕನಾಗಿ ನೋಡಿ ಇದ್ರಲ್ಲಿ ನಿಮ್ಗೆ ಅವ್ರಿಗೆ ಸೂಟ್ ಆಗಿದೆ ಅಂತ ಅನಿಸ್ತಾ ಇದ್ರೆ ಆಗ್ಲೇ ಗೆದ್ದಿದ್ದಾರೆ ಅಂತ ನನ್ಗ ಅನ್ಸುತ್ತೆ. ಯಾಕೆಂದ್ರೆ
ಅಷ್ಟು ಸುಲಭ ಅಲ್ಲ ಅಲ್ವಾ, ಒಬ್ರನ್ನ ಒಂದ್ ರೀತಿಲಿ ನೋಡ್ತಾ ಅವ್ರನ್ನ ಸಡನ್ ಆಗಿ ಮುಗ್ಧ ಅಂತ ಕಾಣೋದು ಕಷ್ಟ. ಅಂತದ್ರಲ್ಲಿ ಸಕ್ಕತ್ತಾಗಿ ಪುಲ್ ಆಫ್ ಮಾಡಿದೀರಾ, ಅಂದ್ರೆ ತುಂಬಾ ಎಫರ್ಟ್ ಹಾಕಿ ಮಾಡಿದೀರಾ, ಸೂಟ್ ಆಗತ್ತೆ. ಬಟ್ ನೀವೇ ಹೇಳ್ದಂಗೆ ಅದನ್ನ ನಿರ್ವಹಿಸಕ್ಕೆ ನೀವು ಹೆಲ್ತ್ ನ ನೀವು ಪಾಪ ಸ್ವಲ್ಪ ಅಡಕ್ಕಿಟ್ಟು ಇದ್ ಮಾಡಿದೀರಾ. ಮಂಡಿ ನೋವು, ಕಾಲ್ ನೋವು, ಸೊಂಟ ನೋವು, ಬೆನ್ನು ನೋವು ಎಲ್ಲ ಬರ್ತಾ ಇತ್ತು ಅವಾಗವಾಗ ನೋವುಗಳು. ಸೊ ಅಂದ್ರೆ ನಿಮ್ ಡೆಡಿಕೇಶನ್ ಮೆಚ್ಚಬೇಕು ಡೆಫಿನೆಟ್ಲಿ. ಬಟ್ ಮತ್ತೆ ವೇಟ್ ಗೇನ್ ಆಗೋ ರೋಲ್ ಮಾಡ್ಬೇಡಿ ಅಂತಾನೆ ಹೇಳ್ತೀನಿ. ಪಾಪ ಎಷ್ಟು ಶ್ರಮ ಪಟ್ಟು ಮಾಡಿದೀರಾ. ಥ್ಯಾಂಕ್ ಯು. ಲವ್ ಆಗ್ತದೆ ಇವತ್ತು, ಹೆಂಡತಿ ಮೇಲೆ ಪದೇ ಪದೇ ಲವ್ ಆಗುತ್ತಂತಲ್ಲ ಹಂಗೆ. ಇವಳ ಮೇಲಲ್ಲಪ್ಪ ಜಿ, ಸತ್ಯವತಿ ಮೇಲೆ, ಸತ್ಯವತಿ ಮೇಲೆ ಲವ್ ಆಗ್ತದೆ. ಗೋವರ್ಧನ್ ಬಂದ್ಬಿಟ್ರು ಹಿಂಗೆ ಆಹ್ವಾನ ಆಗೋಯ್ತು. ಹೊಗಳ್ತಿದ್ದಂಗೆ ಮೈ ಮೇಲೆ ಬಂದ್ಬಿಟ್ಟ ಗೋವರ್ಧನ, ಹೆಂಡತಿ ಮೇಲೆ ಖುಷಿ ಆಗೋಯ್ತು. ನಿಮ್ದೆ ನೀವೇ ತಾನೇ ಉತ್ತರ ಹೇಳಿದ್ದೀಗ. ಕರೆಕ್ಟ್. ನಂಗೆ ಆಟನೇ ಮರ್ತೋಯ್ತು. ಅಷ್ಟು ಡೆಪ್ತ್ ಇಂಡೀಪ್ ಹೋಗ್ಬಿಟ್ಟಿದ್ದಾರೆ, ಆಟ ಮರ್ತೋಗಷ್ಟು. ಮುಂದಿನ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ, ಮುಂದಿನ ಸಿನಿಮಾ ಬಗ್ಗೆ ಹೇಳೋದಾದ್ರೆ ರೆಡಿ ಇರೋಂತ ಸಿನಿಮಾ, ನಾನು ನಾಯಕನಾಗಿ ಅಂದ್ರೆ ಒಂದು ಲೀಡ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂತ ಇರೋ ಇನ್ನೂ 3 ಸಿನಿಮಾಗಳು ರೆಡಿ ಇದೆ. ಅದ್ರಲ್ಲಿ ಮೊದಲನೇದು ಜಲಂಧರ ಅಂತ ಸ್ವಲ್ಪ ಸೀರಿಯಸ್ ಸಿನಿಮಾ. ಅದ್ರ ನೆಕ್ಸ್ಟ್ ಶಬಾಷ್ ಬಡ್ಡಿ ಮಗನೆ ಅಂತ, ಅಗೇನ್ ಟೈಟ್ಲೇ ಹೇಳೋ ತರ ಅದು ಕಾಮಿಡಿ ಸಿನಿಮಾ. ಅದ್ರಲ್ಲೂ ಪೊಲೀಸು, ಜಲಂಧರದಲ್ಲೂ ಪೊಲೀಸು. ಅಲ್ಲ ಹೋಗ್ಬಿಡಿ ಅಲ್ಲ, ಅಂದ್ರೆ ಪಾರ್ಟ್ ಟೈಮ್ ಜಾಬ್, ಅಕಸ್ಮಾತ್ ಶೂಟಿಂಗ್ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಿದ್ರೆ. ಇದ್ರ ಜೊತೆಲಿ ಕರಿಕಾನು ಗುಡ್ಡದ ಮೇಲೊಂದು ಅಧಿಕ ಪ್ರಸಂಗ ಅಂತ ಟೈಟ್ಲು. ಸೊ ಸಬ್ ಟೈಟ್ಲ್ ಇಸ್ ಲೈಕ್ ಕರಿಕಾನು ಗುಡ್ಡದ ಮೇಲೊಂದು ಅಧಿಕ ಪ್ರಸಂಗ ಅಂತ. ದಟ್ ಇಸ್ ಲೈಕ್ ಅನ್ ಇಂಡಿಪೆಂಡೆಂಟ್ ಫಿಲ್ಮ್. ತುಂಬಾ ನ್ಯಾಚುರಲ್ ಆಗಿ ಶೂಟ್ ಮಾಡಿರುವಂತ ಒಂದು ಸಿನಿಮಾ. ಅದು ಕೂಡ ರೆಡಿ ಇದೆ, ಡಬ್ಬಿಂಗು ಮುಗಿಸಿದೀನಿ, ರಿಲೀಸಿಗೆ ರೆಡಿ ಇದೆ. ಸೊ ಇದು 3 ಪಿಕ್ಚರ್ ರೆಡಿ ಇದೆ. ಇದನ್ ಬಿಟ್ಟು ನಂದೇ ಪ್ರೊಡಕ್ಷನ್ ಅಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಹೆಸರಿನ್ನು ಎಲ್ಲೂ ರಿವೀಲ್ ಮಾಡಿಲ್ಲ, ಹಂಗಾಗಿ ಪ್ರೊಡಕ್ಷನ್ ನಂಬರ್ 1. ಅದು ಕೂಡ ಕಾಮಿಡಿ ಸಿನಿಮಾ. ಅದಾದ್ಮೇಲೆ ಮಲಯಾಳಂ ಸಿನಿಮಾ ARM ಅಜಯನ್ ತೆರಂಡಾಯ ಮೋಷನಂ, ರೀಸೆಂಟ್ ಆಗಿ ಟ್ರೈಲರ್ ಬಂತು. ಸೊ ಅದು ರಿಲೀಸ್ ಆಗ್ತಾ ಇದೆ. ದಟ್ ಈಸ್ ಮೈ ಫಸ್ಟ್ ಮಲಯಾಳಂ ಫಿಲ್ಮ್. ಮಲಯಾಳಂ ಅಲ್ಲೇ ಶೇಷ ಅಂತ ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ಅದು ಡಬ್ಬಿಂಗ್ ಕಂಪ್ಲೀಟ್ ಆಗಿದೆ. ಮೇ ಬಿ ಬೈ ದಿಸ್ ಇಯರ್ ಎಂಡ್ ಅವರು ರಿಲೀಸ್ ಮಾಡ್ತಾರೆ. ತಮಿಳ್ ಸಿನಿಮಾ ಇನ್ನೊಂದು ಸನ್ನಿಧಾನಂ ಅಂತ. ಸನ್ನಿಧಾನಂ ನಾನು ಯೋಗಿ ಬಾಬು ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇದೀವಿ, ಅಣ್ಣ ತಮ್ಮನ್ ಕ್ಯಾರೆಕ್ಟರ್. ಸೊ ಅದು ಶೂಟ್ ನಡೀತಿದೆ, ಇನ್ನು ಶೂಟ್ ಡೇಟ್ ಕೊಡಕ್ ಪುರ್ಸೋತಾಗ್ತಿಲ್ಲ. ತೆಲುಗು ಮತ್ತೆ ಹಿಂದಿ ಬಂದಿದೆ, ಚರ್ಚೆಲಿದೆ. ಹಿಂದಿದೊಂದು ವೆಬ್ ಸೀರೀಸ್ ಬಂದಿದೆ, ಡಿಸ್ಕಷನ್ ಅಲ್ಲಿದೆ. ತೆಲುಗುದು ಡಿಸ್ಕಷನ್ ಅಲ್ಲಿದೆ. ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ ಜೊತೆಗೆ ಕೂತಿದಿರಲ್ಲ, ನಿಜವಾಗ್ಲೂ ನಾನು ಎಂತ ಪುಣ್ಯವಂತೆ ಅಂತ ಅನ್ನಿಸ್ತಾ ಇದೆ. ಶಬಾಷ್ ಬಡ್ಡಿ ಮಗನೆ. ಕನ್ನಡದಲ್ಲಿ ಇನ್ನೂ ಒಂದು 3 ಸಿನಿಮಾ ಮಾಡಿದ್ದೀನಿ, ಅವರೆಲ್ಲ ರಿಲೀಸ್ಗೆ ಬರ್ತಿದ್ದಾರೆ. ಬಗೀರಾ, ಚೀತಾ, ಮ್ಯಾಕ್ಸ್, ಇನ್ನೊಂದಿಷ್ಟಿದೆ. ಸಾರಿ, ಮರ್ತಿದ್ರೆ ಯಾರಾದ್ರೂ ಕ್ಷಮಿಸಿ. ಯಾಕೆ ಎಕ್ಸ್ಪ್ರೆಷನ್ ಅಲ್ಲ ಹೇಳ್ತಾ ಇದೀನಿ, ಎಷ್ಟು ಪಾಪ ಅಂದ್ರೆ ಊಟಕ್ಕೆ ಎಲ್ಲಿ ಪುರ್ಸೊತ್ತಾಗ್ಬೇಕು, ನಿದ್ದೆಗೆ ಎಲ್ಲಿ ಪುರ್ಸೊತ್ತಾಗ್ಬೇಕು. ಹಂಗೆ ಕಾಂತಾರಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದೀನಿ, ಅದ್ ಬೇರೆ. ಯಸ್, ದಿಸ್ ಇಸ್ ಮೈ ಸದ್ಯದ ಸ್ಟೇಟಸ್. ಮಗ ಇದೇನೋ ಮೋಸ್ಟ್ಲಿ ಶಾರ್ಟ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅನ್ಸರ್. ನಾನು ತುಂಬಾ ಮಾತಾಡ್ತಾ ಇದೀನಿ ಅಲ್ಲ, ಕಡಿಮೆ ಮಾಡೋಣ ಈಗ. ಸೆಟ್ ನಲ್ಲಿ ಹೆಚ್ಚು ಕೀಟ್ಲೆ ಮಾಡ್ತಾ ಇದ್ದಿದ್ದು ಅಲ್ಲ, ಇದಕ್ಕೆ ಉತ್ತರ ನಿಜವಾಗ್ಲು ಕೊಡ್ಬೇಕಾ? ಅಲ್ಲಿ ಕಾಣಿಸ್ತಾ ಇದೆ ಇದೆ ದೊಡ್ಡ ಯಾರು ಮತ್ತೆ ಯಾಕೆನಾ ನಾನ್ ಏನ್ ಮಾಡಿದ್ರು ನನ್ ತಟ್ಟೆನಲ್ಲಿ ಊಟ ಬಂದ್ರೆ ಓಹೋ ಆಗ್ಲೇ ಊಟನಾ ಮಾಡಿ ಮಾಡಿ ಮಾಡಿ, ನಾನು ಇದ್ ಮೇಕಪ್ ಹೋದ್ರೆ ಓಹೋ ಟಚ್ ಮಾಡ್ಕೊಳ್ಳಿ, ನನ್ ಕನ್ನಡಿ ಹುಡ್ಕೋಕೋದು ಓಹೋ ಒಂದ್ ದೊಡ್ಡ ಕನ್ನಡಿನ ಹಾಕಿಸ್ಕೊಟ್ಬಿಡಿ ಇವ್ರಿಗೆ. ಸೊ ಎಲ್ಲಾ ವಿಷಯಕ್ಕೂ ನನ್ನ ತುಂಬಾ ರೇಗ್ಸವ್ರು. ನಾನೇನೋ ಸೀನ್ಗಿಂತ ಮುಂಚೆ ಇಲ್ಲ ರಿಹರ್ಸಲ್ ಬಗ್ಗೆ ರೇಗ್ಸಲ್ಲ, ತುಂಬಾ ಶ್ರದ್ಧೆಯಿಂದ ಬಂದು ನನ್ನ ಜೊತೆ ಲೈನ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ತಮಾಷೆ ಇಲ್ಲ. ಬಟ್ ಬೇರೆ ಎಲ್ಲಾ ವಿಷಯದಲ್ಲೂ ನನಗ್ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ನಾನ್ ಹಿಂಗ್ ಕೂತ್ಕೊಂಡು ಫುಲ್ ಒಂದ್ಸತಿ ಹತ್ತು ಬಿಟ್ಟೆ ಅನ್ಸತ್ತೆ. ಅಮ್ಮ ತಾಯಿ ಸಾರಿ ನಮ್ಮ ಈಗ ಏನಮ್ಮ ಮಾಡ್ದೆ ಅಮ್ಮ, ಆಯ್ತಮ್ಮ ಸಾರಿ ಆಯ್ತಾ ಅಂತ ನನ್ ತುಂಬಾ ರೇಗ್ಸಿರೋದು ಇವ್ರೆ, ತುಂಬಾ ಮಜಾ ಕೊಟ್ಟಿದ್ದು ಇವ್ರೆ. ಆಯ್ತು, ಗುಡ್, ಒಳ್ಳೆ ಹುಡುಗ. ನಾನು ಅದನ್ನ ಬೇರೆಯವ್ರು ಹೇಳ್ಬೇಕು. ಕರ್ನಾಟಕಕ್ಕೆ ಒಬ್ನೇ.
ಹಾಕಿದ ಬಂಡವಾಳವನ್ನ ರಿಷಬ್ಗೆ ವಾಪಸ್ ಮಾಡೋದಕ್ಕೆ ಚಿತ್ರತಂಡ ಮಾಡಿರುವ ಪ್ಲಾನ್ಗಳು ಏನು? ಪ್ರಮೋಷನ್ ಪ್ಲಾನ್ ಅಷ್ಟೇ, ಬೇರೆ ಏನಿಲ್ಲ. ಇವತ್ತಿನ ಪರಿಸ್ಥಿತಿಲಿ ಬಿಸ್ನೆಸ್ ಎಲ್ಲರಿಗೂ ಗೊತ್ತಿದೆ, ಕನ್ನಡ ಇಂಡಸ್ಟ್ರಿಯ ಬಿಸ್ನೆಸ್ ಪಾತಾಳ ಸೇರ್ಕೊಂಡಿದೆ. ಸೊ ಹಂಗಾಗಿ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾನೇ ಬಿಸ್ನೆಸ್ ಆಗೋದಕ್ಕೆ ಒದ್ದಾಡ್ತಿರ್ಬೇಕಾದ್ರೆ ನಮ್ ಸಿನಿಮಾ ಏನೋ ದೊಡ್ಡ ಬಿಸ್ನೆಸ್ ಮಾಡ್ಬಿಟ್ಟಿದೆ ಅಂತ ನಾನೇನು ಹೇಳಲ್ಲ. ಅಂಡ್ ಅದೇನು ಮಾಡಿಲ್ಲ, ಇನ್ನ ಥಿಯೇಟರ್ ಗೆಲ್ಲತ್ತೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ಪ್ರಮೋಷನ್ಸ್ ಅದ್ಭುತವಾಗಿ ಮಾಡ್ತಾ ಇದೀವಿ. ಪ್ರಮೋಷನ್ಸ್ ಬಗ್ಗೆ ಎಲ್ರದ್ದು ಗಮನ ಹೋಗಿದೆ. ನಾವು ಮಾಡಿರೋ ಎಲ್ಲಾ ಕಂಟೆಂಟ್ಗಳು, ಪ್ರಮೋಷನಲ್ ಕಂಟೆಂಟ್ಗಳು ಜನ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಜನಕ್ಕೆ ಅದು ರೀಚ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಸಿನಿಮಾ ಬಗ್ಗೆ ಇನ್ಫಾರ್ಮೇಶನ್ ಅಂತೂ ರೀಚ್ ಆಗಿದೆ. ಇನ್ ಒಳಗಡೆ ಬಂದು ನೋಡಿದ್ಮೇಲೆ ವರ್ಡ್ ಆಫ್ ಮೌತ್ ಹೇಗೆ ಸ್ಪ್ರೆಡ್ ಆಗುತ್ತೆ ಅದ್ರ ಮೇಲೆ ಅವನ ಬಂಡವಾಳ ವಾಪಸ್ ಬರುತ್ತೆ. ಅಂಡ್ ಅವನು ಆಸ್ ಅ ಫ್ರೆಂಡ್ ಹೇಳೋದಲ್ಲ, ಆಸ್ ಅ ಪ್ರೊಡ್ಯೂಸರ್ ಯಾರೇ ಆದ್ರೂ ಒಂದು ಬಂಡವಾಳ ಹಾಕ್ತಿವಿ ಅಂದ್ರೆ ಅದು ಹೇಗೆ ವಾಪಸ್ ಬರುತ್ತೆ ಅನ್ನೋ ಯೋಚನೆಲ್ಲೇ ಇರ್ತೀವಿ. ಬಟ್ ಕಾಂಟೆಂಟ್ ಮೇಲೆ ದುಡ್ಡು ಹಾಕಿದಾಗ ಅವ್ನು ಯಾವತ್ತೂ ಅದನ್ನ ತುಂಬಾ ಡೀಪ್ ಇನ್ ದ ಹಾರ್ಟ್ ತಗೊಂಡು ತಲೆ ಕೆರ್ಕೊಂಡು ಯೋಚನೆ ಮಾಡಿ ಬೇಜಾರು ಮಾಡ್ಕೊಂಡು ಡಿಪ್ರೆಷನ್ಗೆ ಹೋಗಿ ಆ ಥರದ್ದು ಯಾವುದೇ ನಿರ್ಮಾಪಕ ಅಲ್ಲ ಅವನು. ಸೊ ಹಂಗಾಗಿ ನನಗೆ ಕಾಂಟೆಂಟ್ ನೀವು ಗೆಲ್ಸಿದ್ರೆ ನಿರ್ಮಾಪಕಂಗೆ ದುಡ್ಡು ಬರುತ್ತೆ. ಸೊ ಅವನು ಥಿಯೇಟರ್ ಮೇಲೆ ಡಿಪೆಂಡ್ ಆಗಿದ್ದಾನೆ, ನಾವು ಥಿಯೇಟರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ನಾವು ಯಾವತ್ತು OTTನೋ ಸ್ಯಾಟಲೈಟ್ ಇಂದನೋ ನಮ್ದು ರಿಕವರ್ ಆಗುತ್ತೆ, ದುಡ್ಡು ಬರುತ್ತೆ ಅನ್ನೋ ಆಸೆನ ಇಟ್ಕೊಂಡಿಲ್ಲ. ದಟ್ಸ್ ಆಲ್. ಎಲ್ಲದಕ್ಕೂ ಕ್ಲಾಪ್ ಮಾಡೋದಕ್ಕಾಗಲ್ಲ, ತಗೊಳ್ಳಿ ಚೀಟಿ. ಅವಾಗ್ಲೇ ಎಷ್ಟು ಹೊಗಳಿಲ್ವಾ? ಹೌದ್ ಮರೆ, ನಾನು ಹೊಗಳೇ ಇಲ್ಲಲ್ಲ, ನಂಗೆ ಪ್ರಶ್ನೆನೇ ಬರಲಿಲ್ಲ, ಸಾರಿ. ಅದೇ ಪ್ರಶ್ನೆ ನನಗ್ ಬಂದಿದ್ರೆ ಕೀಟ್ಲೆ ಮಾಡೋದು ಯಾರು ಅಂದ್ರೆ ನಿಮ್ಮನೆ ನೀವೇ ಹೊಗಳ್ಕೋಬೇಕಿತ್ತು ಅಷ್ಟೇ. ಚಿತ್ರದ ತಾಂತ್ರಿಕ ವರ್ಗದ ಬಗ್ಗೆ ಹೇಳಿ. ತುಂಬಾ ವರ್ಷಗಳಿಂದ ಅದೇ ತಂಡ ಕೆಲಸ ಮಾಡ್ಕೊಂಡು ಬಂದಿದೆ. ಸೊ ಒಂದು ಅವ್ರ ಮಧ್ಯ ಇರೋ ಕೆಮಿಸ್ಟ್ರಿ ಆಗ್ಬೋದು, ಅವ್ರಿಗೆ ಲಾಯಲ್ಟಿ ಅನ್ನೋದಾಗ್ಬೋದು, ತುಂಬಾ ಗಟ್ಟಿಯಾಗಿದೆ. ಮತ್ತೆ ಅವ್ರು ಹೇಳ್ತಿದ್ರು, ನಾನು ಬಂದಾಗ ಇಲ್ಲಿ ಟೀ ಕೊಡ್ತಾ ಇದ್ದೆ, ಇವಾಗ ನಾನು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದೀನಿ ಅಂತಾರೆ. ಸೊ ಆತರ ಬರೀ ಬಂದು ಕೂಡಿಸ್ಕೊಂಡ್ಬಿಡೋದಲ್ಲ ಜನನ, ಆ ಜನರು ಏರ್ಬೇಕು. ಅದೇ ಒಂದು ಒಬ್ಬ ನಾಯಕ ಅಥವಾ ಲೀಡರ್ ಅನ್ನೋ ಉದ್ದೇಶ ಏನಿದೆ ಅದು ಇಡೀ ತಂಡಕ್ಕೆ ಸ್ಪ್ರೆಡ್ ಆಗತ್ತೆ ಅಲ್ವಾ. ಆ ರೀತಿನಲ್ಲಿ ತಾಂತ್ರಿಕ ವರ್ಗ ಇಡೀ ಸೆಟ್ ನಡೆಯೋ ರೀತಿ ನನ್ಗೆ ತುಂಬಾ ಹಿಡಿಸ್ತು. ಯಾಕೆಂದ್ರೆ ಎಲ್ಲರೂ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಿದ್ ಮಾಡ್ತಾ ಇದಾರೆ. ಸುಮ್ನೆ ಏನೋ ಕೆಲ್ಸಕ್ಕೆ ಬಂದು ಸುಮ್ನೆ ಏನೋ ಮಾಡ್ಕೊಂಡು ಹೋಗ್ತಿಲ್ಲ. ಎಲ್ಲರಿಗೂ ಕತೆ ಹಿಡಿಸಿದೆ, ಎಲ್ಲರೂ ಇನ್ವಾಲ್ವ್ಡ್ ಆಗಿದ್ದಾರೆ. ಆ ಒಂದು ಕಾರಣಕ್ಕೆ ನನ್ಗೆ ತಾಂತ್ರಿಕ ನಮ್ DOP ಸರ್ ಆಗ್ಬೋದು, ನಾನು ಅವ್ರ ಬಗ್ಗೆ ಒಂದ್ ಹೇಳ್ಬೇಕು. ಅವರು ನನ್ಗೆ ಒಂದ್ ಸೀನ್ ಮಾಡಿದಾಗ ಅಂದ್ರು, ಅದಕ್ಕೆ ಇವರು ಅದೇನ್ ಅಲ್ಲ, ಇವ್ರು ಸುಮ್ನೆ ಆಕ್ಟಿಂಗ್. ಸೊ ಆ ರೀತಿನಲ್ಲಿ ತುಂಬಾ ಒಂಥರ ಚಂದ್ರಣ್ಣ ತುಂಬಾ ಜನರಸ್ ಆಗಿದ್ರು ಅಂತ ಅನ್ಸುತ್ತೆ ನನ್ಗೆ ತಾಂತ್ರಿಕ ವರ್ಗ. ಇನ್ ಯಾರನ್ನಾರು ಬಿಟ್ಟಿದ್ರೆ ಆಡ್ ಮಾಡ್ಬಿಡ್ತೀನಿ. ಮ್ಯೂಸಿಕ್ ಡೈರೆಕ್ಟರ್ ವಿಷ್ಣು ವಿಜಯ್, ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್. ಬೇಸಿಕಲಿ ಅವ್ರದ್ದು ರೀಸೆಂಟ್ ಹಿಟ್ ಪ್ರೇಮಲು. ಸೊ ಅದಾದ್ಮೇಲೆ ನಮ್ದೇ ಕನ್ನಡ ಫಸ್ಟ್ ಫಿಲಂ ಮಾಡ್ತಿರೋದೇ ನಮ್ದವ್ರು. ಸೊ ಸಾಂಗ್ ಬಂದಿದೆ, ನಿಮ್ಗೆಲ್ರಿಗೂ ಇಷ್ಟ ಆಗಿದೆ. ಎಡಿಟರ್ KM ಪ್ರಕಾಶ್, ಕನ್ನಡ ಇಂಡಸ್ಟ್ರಿಯ ದಿಗ್ಗಜ, ಎಲ್ರಿಗೂ ಗೊತ್ತಿರೋರೆ. ಸೊ KM ಪ್ರಕಾಶ್ ಇದನ್ನ ಎಡಿಟ್ ಮಾಡಿರೋದು. ಅಂಡ್ ಚಂದ್ರಣ್ಣ ಇದ್ರದ್ದು ಕ್ಯಾಮ್ರಾಮನ್. ಆಸ್ ಶಿ ಸೆಡ್, ಹಿ ಸೋ ಸ್ವೀಟ್ ಪರ್ಸನ್. ಭರತ್ಗೂ ಅವ್ರಿಗೂ ರೈಟ್ ಕಾಂಬಿನೇಷನ್ ಅದು ಚಂದ್ರಣ್ಣ. ಈ ಫ್ರೇಮ್ ಅಲ್ಲಿ ಟ್ರೈಲರ್ ನೋಡಿದಾಗ್ಲೂ ಎಲ್ಲ ತುಂಬಾ ಜನ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಶೂಟ್ ಮಾಡಿದೀರ ಅಂತ. ಸೊ ಅದೊಂದು. ಆಮೇಲೆ ಇನ್ಯಾರನ್ನಾರು ಬಿಟ್ಟಿದ್ದೀನ, ಸೌಂಡ್ ಲೈಟ್ಸ್ ಎವ್ರಿಬಡಿ ಆರ್ ಟೀಮ್. ಅದು ನಮ್ದು ರೆಗ್ಯುಲರ್ ಟೀಮೇ ಇತ್ತು. ಮೇಕಪ್ ವಿನಯ್ ಮೇಕಪ್ ಮ್ಯಾನ್ ಇದಕ್ಕೆ.